ಸಿ ನಾವು ಹಾಸ್ಪಿಟಲ್ಗಳಲ್ಲಿ ಸತ್ತಿರೋ ಬಾಡಿಗಳನ್ನ ಇಟ್ಕೊಂಡು ಅವ್ರು ಬದುಕಿದ್ದಾರೆ ಅಂತ ಆಕ್ಟ್ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡೋದ್ರ ಬಗ್ಗೆ ನಾವು ಕೇಳಿದೀವಿ. ಡ್ರಿಂಕ್ಸ್ ಮಾಡ್ಕೊಂಡ್ ಬಂದು ಸರ್ಜರಿ ಮಾಡಿ ಪೇಷಂಟ್ ಜೀವಗಳ ಜೊತೆ ಆಟ ಆಡೋ ಡಾಕ್ಟರ್ಗಳ ಬಗ್ಗೆ ಓದಿದೀವಿ, ಕೇಳಿದೀವಿ. ಅದ್ರ ಬಗ್ಗೆ ಪ್ರತಿಭಟನೆಗಳಾಗಿರೋದು, ದಂಗೆ ಎದ್ದಿರೋದನ್ನೆಲ್ಲ ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೀವಿ. ಆದ್ರೆ ನಾನ್ ಹೇಳಕ್ ಹೊರಟಿರೋ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ 80 ಕಿಲೋಮೀಟರ್ ದೂರದಲ್ಲಿರೋ ರಾಯದುರ್ಗ ಅನ್ನೋ ಊರಲ್ಲಿರೋ ಹಾಸ್ಪಿಟಲ್. ಅಲ್ಲಿ ತುಂಬಾ ಫೇಮಸ್ ಸರ್ಜನ್ಗಳಿದ್ದ ಹಾಸ್ಪಿಟಲ್ ಅದು. ಜನಗಳು ಹೊಗಳಿ ಕೊಂಡಾಡ್ತಿದ್ದ ಹಾಸ್ಪಿಟಲ್. ಆ ಹಾಸ್ಪಿಟಲ್ ಬಗ್ಗೆ ನಾನ್ ರಿಸರ್ಚ್ ಮಾಡಿದಾಗ ತುಂಬಾ ಅವಾರ್ಡ್ಸ್ಗಳನ್ನ ಪಡೆದಿರೋ ಹಾಸ್ಪಿಟಲ್. ಆ ಟೈಮಲ್ಲಿ ಹಾಸ್ಪಿಟಲ್ ಹೇಗಿತ್ತು ಅನ್ನೋ ಫೋಟೋಸ್ಗಳು. ಅದೇ ಹಾಸ್ಪಿಟಲ್ ಪ್ರೆಸೆಂಟ್ ಇರೋ ಫೋಟೋಸ್ಗಳು. ಪಾಲ್ ಬಂಗ್ಲೆಗಿಂತ ಕೆಟ್ಟ ಗಲೀಜಾಗಿದೆ ಅಂತ ಫೇಮಸ್ ಹಾಸ್ಪಿಟಲ್ ಈ ಸ್ಥಿತಿಲಿದೆ ಅಂತಂದ್ರೆ ಅದ್ರ ಹಿಂದೆ ಒಂದು ಸ್ಟ್ರಾಂಗ್ ಆದ ಘಟನೆ ನಡೆದಿರುತ್ತೆ. ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರೆ. ಕೆಲವೊಬ್ರು ಅಬ್ರಾಡ್ ಅಲ್ಲಿರೋ ಸೈಂಟಿಸ್ಟ್ಗಳಿಗೂ ಹಾಸ್ಪಿಟಲ್ ಅಲ್ಲಿದ್ದ ಡಾಕ್ಟರ್ಸ್ಗೂ ಲಿಂಕ್ ಇತ್ತು ಅಂತಾರೆ. ಅವ್ರು ಕೊಡೋ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ಗಳನ್ನ ಪೇಷಂಟ್ಗಳ ಮೇಲೆ ದುಡ್ಡುಗೋಸ್ಕರ ಪ್ರಯೋಗ ಮಾಡಿ ಕೆಟ್ಟ ಹೆಸರು ಬಂದು ಮುಚ್ಚೋಯ್ತು ಅಂತ ಹೇಳ್ತಾರೆ. ಮತ್ತೆ ಇನ್ ಕೆಲವರು ಸ್ಮಶಾನ ಇದ್ದ ಜಾಗದಲ್ಲಿ ಹಾಸ್ಪಿಟಲ್ ಕಟ್ಟಿದ್ರು, ಅಲ್ಲಿ ಯಾವುದೋ ಆತ್ಮ ಎಲ್ಲರನ್ನೂ ಬಲಿ ತಗೊಳ್ತು, ಕಾಲಕ್ರಮೇಣ ಆ ಹಾಸ್ಪಿಟಲ್ ಹತ್ರ ಜನ ಹೋಗೋದಕ್ಕೆ ಭಯ ಪಡ್ತಾ ಇದ್ರು ಅಂತ ಸುದ್ದಿ ಕೂಡ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ರಿಯಲ್ ಮ್ಯಾಟರ್ ಏನ್ ನಡೆದಿತ್ತು ಅಂತ ಸ್ಕ್ರಿಪ್ಟ್ ಮಾಡಿ ವೆಬ್ ಸೀರೀಸ್ ಮಾಡಿದ್ರೆ ನಮ್ ಚಾನೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಮಾಡಬಹುದು. ಇನ್ನೊಂದ್ ವಿಷಯ, ಫೇಮಸ್ ಆಗಿರೋ ಹಾಸ್ಪಿಟಲ್ ಈ ರೀತಿ ಆಯ್ತು ಅಂತ ಗೊತ್ತಾದ್ಮೇಲೂ ಅದ್ರ ಬಗ್ಗೆ ಯಾವುದೇ ನ್ಯೂಸ್ ಅಲ್ಲೂ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತಿರ್ಲಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ. ಈ ಪ್ರಾಜೆಕ್ಟ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಈ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋ ಜಾಣತನ ನೀನೊಬ್ಬನ್ ಮಾತ್ರ ಇದೆ ಆರ್ಯ. ನಿನ್ ಸಪೋರ್ಟ್ಗೆ ಕಿರಣ್ ಇರ್ತಾನೆ. ವಾಸ್ತವ ಏನ್ ನಡೆದಿತ್ತು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಥ್ಯಾಂಕ್ ಯು ಆರ್ಯ. ಸತ್ಯಾಂಶ ಕಂಡು ಹಿಡಿದು ಪ್ರೂವ್ ಮಾಡಿದ್ರೆ ನಮ್ ಚಾನೆಲ್ ನ ಬೀಟ್ ಮಾಡೋದಕ್ಕೆ ಯಾರಿಂದನೂ ಆಗೋದಿಲ್ಲ. ನಮ್ಮ ಆರ್ಯ ಕೈ ಹಾಕಿದ ಯಾವುದೇ ಪ್ರಾಜೆಕ್ಟು ಫ್ಲಾಪ್ ಆಗಿದ್ದೇ ಇಲ್ಲ. ಈ ಪ್ರಾಜೆಕ್ಟ್ ಕೂಡ ಪಾಸಿಟಿವ್ ರಿಪೋರ್ಟೇ.